ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2026ರ ಜೂನ್ ತಿಂಗಳಲ್ಲಿ ಬರುವ ಅಧಿಕ ಅಮಾವಾಸ್ಯೆ ಅಥವಾ ಜ್ಯೇಷ್ಠ ಕೃಷ್ಣ ಅಮಾವಾಸ್ಯೆ ಅತ್ಯಂತ ಪವಿತ್ರವಾದ, ವಿಶೇಷವಾದ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ದಿನವಾಗಿದೆ. ಈ ಬಾರಿ ಅಮಾವಾಸ್ಯೆಯು ಸೋಮವಾರ ಜೂನ್ 15, 2026ರಂದು ಬಂದಿದೆ. ಸೋಮವಾರದಂದು ಬಂದಿರುವ ಈ ಅಮಾವಾಸ್ಯೆ ಶಿವನ ಆರಾಧನೆಗೆ ವಿಶೇಷ ಫಲದಾಯಕವೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಈ ಪವಿತ್ರ ದಿನದಂದು ಯಾವ ಸಮಯದಲ್ಲಿ ಅಮಾವಾಸ್ಯೆ ಇರುತ್ತದೆ, ಇದರ ಮಹತ್ವವೇನು, ಯಾವ ಪೂಜೆಗಳನ್ನು ಮಾಡಬೇಕು, ಪಿತೃತರ್ಪಣವನ್ನು ಹೇಗೆ ಮಾಡಬೇಕು, ಯಾವ ದಾನಗಳು ಶುಭಕರ ಎಂಬೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅಮಾವಾಸ್ಯೆಯ ದಿನಾಂಕ ಮತ್ತು ಸಮಯ. ಹಿಂದೂ ಪಂಚಾಂಗದ ಪ್ರಕಾರ ಅಮಾವಾಸ್ಯೆ ದಿನಾಂಕ ಜೂನ್ 15, 2026 ಸೋಮವಾರ. ಅಮಾವಾಸ್ಯೆ ತಿಥಿ ಆರಂಭ ಜೂನ್ 14, 2026 ಮಧ್ಯಾಹ್ನ 12:19. ಅಮಾವಾಸ್ಯೆ ತಿಥಿ ಮುಕ್ತಾಯ ಜೂನ್ 15, 2026 ಬೆಳಗ್ಗೆ 8:23 ಆದ್ದರಿಂದ ಜೂನ್ 15ರಂದು ಬೆಳಗ್ಗೆ ಅಮಾವಾಸ್ಯೆ ತಿಥಿ ಇರುವುದರಿಂದ ಆ ದಿನದಂದು ಪೂಜೆ, ತರ್ಪಣ ಹಾಗೂ ದಾನ ಧರ್ಮಗಳನ್ನು ಮಾಡುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಅಧಿಕ ಅಮಾವಾಸ್ಯೆಯ ಮಹತ್ವ. ಅಮಾವಾಸ್ಯೆಯ ದಿನವು ಪಿತೃಗಳನ್ನು ಸ್ಮರಿಸುವ ಅತ್ಯಂತ ಪವಿತ್ರ ದಿನವಾಗಿದೆ. ಈ ದಿನ ನಮ್ಮ ಪೂರ್ವಜರನ್ನು ನೆನೆದು ಮಾಡುವ ತರ್ಪಣ, ದಾನ ಮತ್ತು ಪೂಜೆಗಳಿಂದ ಅವರ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ. ಪಿತೃಗಳ ಅನುಗ್ರಹವಿದ್ದರೆ ಕುಟುಂಬದಲ್ಲಿ ಶಾಂತಿ, ಸುಖ ನೆಲೆಸುತ್ತದೆ. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಸಂತಾನ ಭಾಗ್ಯ ಮತ್ತು ವಂಶಾಭಿವೃದ್ಧಿ ಉಂಟಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತದೆ. ಜೀವನದಲ್ಲಿ ಎದುರಾಗುವ ಅನೇಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಈ ದಿನ ಯಾವ ದೇವರ ಪೂಜೆ ಮಾಡಬೇಕು? ಅಧಿಕ ಅಮಾವಾಸ್ಯೆಯ ದಿನದಂದು ಶಿವ ಪರಮಾತ್ಮ ಮತ್ತು ಶ್ರೀ ಮಹಾವಿಷ್ಣುವಿನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಬೆಳಿಗ್ಗೆ ಸ್ನಾನ ಮಾಡಿ ಓಂ ನಮಃ ಶಿವಾಯ ಮತ್ತು ಓಂ ನಮೋ ನಾರಾಯಣಾಯ ಎಂಬ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಶುಭಕರವೆಂದು ಹೇಳಲಾಗಿದೆ. ಶಿವಲಿಂಗಕ್ಕೆ ನೀರು, ಹಾಲು, ಬಿಲ್ವಪತ್ರೆ ಅರ್ಪಿಸಿ ಪೂಜೆ ಮಾಡಿದರೆ ಶಿವನ ಕೃಪೆ ಲಭಿಸುತ್ತದೆ ಎಂದು ನಂಬಲಾಗಿದೆ. ಪಿತೃತರ್ಪಣದ ಮಹತ್ವ. ಅಮಾವಾಸ್ಯೆಯ ದಿನದಂದು ನದಿ, ಕೆರೆ ಅಥವಾ ಮನೆಯಲ್ಲಿಯೇ ಶುದ್ಧ ನೀರಿನಲ್ಲಿ ಎಳ್ಳು ಬೆರೆಸಿ ಪೂರ್ವಜರ ಹೆಸರನ್ನು ಸ್ಮರಿಸಿ ತರ್ಪಣ ಮಾಡಬಹುದು. ಪಿತೃತರ್ಪಣದಿಂದ ಪಿತೃದೋಷ ನಿವಾರಣೆಯಾಗುತ್ತದೆ. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಅಶುಭ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಪೂರ್ವಜರ ಆಶೀರ್ವಾದ ಲಭಿಸುತ್ತದೆ. ಈ ದಿನ ಮಾಡಬೇಕಾದ ದಾನಗಳು. ಅಮಾವಾಸ್ಯೆಯ ದಿನ ದಾನಕ್ಕೆ ವಿಶೇಷ ಮಹತ್ವವಿದೆ. ಈ ದಿನ ಎಳ್ಳು ದಾನ, ಅಕ್ಕಿ ದಾನ, ಬಟ್ಟೆ ದಾನ, ಅನ್ನದಾನ, ಗೋಮಾತೆಗೆ ಆಹಾರ ನೀಡುವುದು, ಪಕ್ಷಿಗಳಿಗೆ ಧಾನ್ಯ ಹಾಕುವುದು ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅಪಾರ ಪುಣ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಮಾವಾಸ್ಯೆಯ ಆಧ್ಯಾತ್ಮಿಕ ರಹಸ್ಯ. ಚಂದ್ರನಿಲ್ಲದ ಕತ್ತಲೆಯ ರಾತ್ರಿಯಾದ ಅಮಾವಾಸ್ಯೆಯು ಕೇವಲ ಒಂದು ಖಗೋಳೀಯ ಘಟನೆಯಲ್ಲ. ಇದು ನಮ್ಮ ಜೀವನದಲ್ಲಿರುವ ಅಜ್ಞಾನ, ನಕಾರಾತ್ಮಕತೆ ಮತ್ತು ದುಃಖಗಳನ್ನು ದೂರ ಮಾಡಿ ಹೊಸ ಬೆಳಕು ಮತ್ತು ಹೊಸ ಆಶಯ ಕಡೆಗೆ ಸಾಗುವ ಸಂಕೇತವಾಗಿದೆ. ಆದ್ದರಿಂದ ಈ ದಿನ ಧ್ಯಾನ, ಜಪ, ಪ್ರಾರ್ಥನೆ ಮತ್ತು ಸಾತ್ವಿಕ ಜೀವನಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಅಮಾವಾಸ್ಯೆಯ ದಿನ ತಪ್ಪಿಸಬೇಕಾದ ಕೆಲಸಗಳು. ಈ ದಿನ ಅನಗತ್ಯ ಜಗಳ ಮಾಡಬಾರದು, ಯಾರನ್ನು ಅವಮಾನಿಸಬಾರದು, ಮಾಂಸಾಹಾರ ಮತ್ತು ಮದ್ಯಪಾನದಿಂದ ದೂರವಿರಬೇಕು, ಕೆಟ್ಟ ಆಲೋಚನೆಗಳು ಮತ್ತು ನಕಾರಾತ್ಮಕ ಮಾತುಗಳನ್ನು ತಪ್ಪಿಸಬೇಕು. ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಸ್ನೇಹಿತರೆ, 2026ರ ಜೂನ್ 15ರಂದು ಬಂದಿರುವ ಈ ಪವಿತ್ರ ಅಧಿಕ ಅಮಾವಾಸ್ಯೆಯ ದಿನದಂದು ಪಿತೃತರ್ಪಣ, ಶಿವ ಹಾಗೂ ವಿಷ್ಣುವಿನ ಆರಾಧನೆ, ದಾನ ಧರ್ಮ ಮತ್ತು ಜಪ ಧ್ಯಾನಗಳನ್ನು ಮಾಡುವ ಮೂಲಕ ಪಿತೃಗಳ ಆಶೀರ್ವಾದ ಹಾಗೂ ದೇವರ ಕೃಪೆಯನ್ನು ಪಡೆಯಬಹುದು. ಈ ಅಮಾವಾಸ್ಯೆಯು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯವನ್ನು ತರಲಿ ಎಂದು ಹಾರೈಸುತ್ತೇನೆ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ.
ಈ ರೀತಿಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಶೇರ್ ಮಾಡಿ. ಧನ್ಯವಾದಗಳು.